ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಸೀರೆ ಇದು ನೋಡ್ತಾ ಇದ್ದೀನಿ, ಬೇರೆ ಬೇರೆ ಒಡವೆಗಳನ್ನಲ್ಲಿ ಒಂದೇ ಸೀರೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ಸೊ ನಾನಿವತ್ತು ನಮ್ಮ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಈ ಸ್ಯಾರಿಗೆ ಯಾವ ಜ್ಯುವೆಲರ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಮ್ಯಾಚ್ ಮಾಡ್ಕೊಂಡು ನನ್ನ ಫ್ರೆಂಡ್ಗೆಲ್ಲ ಕಳಿಸ್ತಾ ಕೊಲಾಜ್ ಮಾಡಿ ಕಳಿಸ್ತಾ ಇದ್ದೆ. ಯಾಕೆಂದರೆ ಈ ಸೀರೆ ಕೂಡ ತುಂಬಾ ಐರನ್ ಮಾಡಿ ಇಟ್ಕೋಬೇಕಿತ್ತು 2 ದಿನ. ಎಲ್ಲ ಕೂಡ ಹೇಳ್ಬಿಟ್ಟಿದ್ರು ತುಂಬಾ ಒಂದು ಸ್ವಲ್ಪ ರಫ್ ಆಗಿದೆ, ಐರನ್ ಮಾಡಿದ್ರೇ ಕೂರೋದು ಅಂತ. ಸೊ ಮನೆಯಲ್ಲಿ ಐರನ್ ಮಾಡಿಕೊಂಡು ಫೈನಲ್ಲಿ ಆ್ಯನ್ಯುವಲ್ ಡೇಗೆ ರೆಡಿ ಆಗಿಬಿಟ್ಟು ಬಂದು ಮಕ್ಕಳ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿದ್ದೆ. ಫೈನಲಿ ಆ್ಯನ್ಯುವಲ್ ಡೇಗೆ ಕೆಳಗಡೆ ಬೇಸ್ಮೆಂಟಲ್ಲಿ ಮಕ್ಕಳನ್ನ ಕರ್ಕೊಂಡು ಈ ಥರ ಕೂತ್ಕೊಂಡಿದ್ವಿ. ಯಪ್ಪ ಅವತ್ತಂತೂ ಮಕ್ಕಳನ್ನ ತಡೆಯೋದು ಒಂದು ಅರಸಾಹಸನೇ ಆಗೋಯಿತು. ಇದೆಲ್ಲ ನಮ್ಮ ಸ್ಕೂಲಲ್ಲಿ ಬಸ್ಸಿಂದ ನಾವು ಆ್ಯನ್ಯುವಲ್ ಡೇ ನಡೆಯೋ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ತೊಗೊಂಡಿರೋ ವಿಡಿಯೋ. ಇದಿಷ್ಟೇ ನಮ್ಮ ಲಾಭ ಅಂತ ಹೇಳ್ಬೋದು. ಅವ್ರು ಹೋಗೋಕ್ಕಿಂತ ಮುಂಚೆ ಒಂದು 4 ಫೋಟೋ ವಿಡಿಯೋ ತೊಗೊಂಡಿದ್ದು ಬಿಟ್ಟರೆ ಮತ್ತೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಫೋಟೋ ತೊಗೊಳಕ್ಕೂ ಆಗಲಿಲ್ಲ. ಸೊ ಅಲ್ಲಿ ರೀಚ್ ಆದಮೇಲೆ ಮಕ್ಕಳದೆಲ್ಲ ಫಂಕ್ಷನ್ ಆದಮೇಲೆ ಟೆಕ್ನೋ ಅವ್ರ ಫಂಕ್ಷನ್ ನಡೀತಾ ಇತ್ತು. ಆವಾಗ ನಾವು ಕೂಡ ಕೂತ್ಕೊಂಡು ನೋಡ್ಬೋದಿತ್ತು. ಆಲ್ಮೋಸ್ಟ್ 3:30ಗೆ ನಾವು ನಮ್ಮ ಚಾಂಪ್ಸ್ ಅವ್ರ ಪ್ರೋಗ್ರಾಮ್ ಮುಗೀತು. ಸೊ ಟೆಕ್ನೋದವ್ರದ್ದು 4 ಗಂಟೆ 4:15ಗೆ ಸ್ಟಾರ್ಟ್ ಆಯಿತು. ಆಮೇಲಿಂದ ಸ್ವಲ್ಪ ನಾವು ಫ್ರೀಯಾಗಿ ಕೂತ್ಕೊಂಡು 10 ಗಂಟೆವರೆಗೂ ಕೂಡ ಪ್ರೋಗ್ರಾಮನ್ನು ನೋಡಬೇಕಾಯಿತು. ಟೆಕ್ನೋ ಅವರಂತೂ ಸಖತ್ತಾಗಿ ಮಾಡಿದರು. ಎಷ್ಟೋ ವಿಡಿಯೋಗಳು ನಮ್ಮ ಹತ್ರ ಇಲ್ಲ, ನಾವು ಸರಿಯಾಗಿ ತೊಗೊಳಕ್ಕಾಗಿಲ್ಲ. ಬಟ್ ಆದರೆ ನಿಜವಾಗ್ಲೂ ಹೇಳ್ತೀನಿ, ಸ್ಪೆಷಲ್ ಎಂಟ್ರಿಗಳು ಮಾತ್ರ ಸಖತ್ತಾಗಿತ್ತು. ಇನ್ನು ನನಗೆ ಕಮನಾರು ನನ್ನ ಪರಾಕ್ರಮಕ್ಕೆ ಕೈಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಏ ಹರಿ ಸೊ ಮೊದಲಾದರೆ ನನಗೂ ತುಂಬ ಕ್ರೇಜ್ ಇರೋದು ಫಸ್ಟಿಂದ ಲಾಸ್ಟ್ವರೆಗೂ ತೆಗಿಬೇಕು ಅಂತ. ಇವಾಗಿನ ಮನಸ್ಥಿತಿ ನಾನು ಎಂಜಾಯ್ ಮಾಡಬೇಕು, ನಾನು ಸೆಲ್ಫ್ ಲವ್ ಮಾಡಬೇಕು, ನನಗೋಸ್ಕರ ನಾನು ಬದುಕಬೇಕು. ಈ ಸ್ಟೇಟಸ್ ಹಾಕ್ಕೊಂಡು ಈ ವಿಡಿಯೋನ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ ಕ್ರಿಯೇಟ್ ಮಾಡಿ ಇದರಿಂದ ಏನಾದರೂ ಅಡ್ವಾಂಟೇಜ್ ಇದ್ದರೆ ನಾನು ಮಾಡಬೇಕು. ಇಲ್ದಿರ ಏನಕ್ಕೆ ಅಂತ ಹೇಳಿ ನಾನು ಕೂಡ ತುಂಬಾ ವಿಡಿಯೋ ಮಾಡಲಿಲ್ಲ. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಇರೋದನ್ನು ಮಾತ್ರ ಈ ಥರ ಒಂದು ವೀಡಿಯೋಸ್ ತೊಗೊಂಡೆ. ನೋಡಿ ಈ ಥರ ಸ್ಪೆಷಲ್ ಎಂಟ್ರಿ ತುಂಬ ಇತ್ತು. ನರಸಿಂಹ ಕಂಬದಿಂದ ಬರುವಂತಹ ಸ್ಪೆಷಲ್ ಎಂಟ್ರಿ, ಹಾಗೆ ನಂದಿ ಸ್ಪೆಷಲ್ ಎಂಟ್ರಿ ಇತ್ತು, ವರಾಹ ಸ್ಪೆಷಲ್ ಎಂಟ್ರಿ ಇತ್ತು. ಹಾಗೆಯೇ ಈ ನರಸಿಂಹನನ್ನು ತಾಳ್ಮೆ ಮಾಡೋದಕ್ಕೆ ಅಂತ ಒಂದು ವೀರಭದ್ರೇಶ್ವರ ಬರ್ತಾರೆ. ಅದು ಕೂಡ ನರಸಿಂಹ ಅವತಾರದಲ್ಲಿ ರೆಕ್ಕೆಗಳು ಗರುಡನ ಥರ ರೆಕ್ಕೆ ಹಾಕ್ಕೊಂಡು ಬರೋದು, ಅದು ಒಂದು ಸ್ಪೆಷಲ್ ಎಂಟ್ರಿ ಇತ್ತು. ಹಾಗೆಯೇ ರೋಬೋಟ್ ಸ್ಪೆಷಲ್ ಎಂಟ್ರಿ ಇತ್ತು, ಡೈನೋಸರ್ ಸ್ಪೆಷಲ್ ಎಂಟ್ರಿ ಇತ್ತು, ಕಿಂಗ್ ಕಾಂಗ್ ಯುದ್ಧ ನಡಿಬೇಕಿತ್ತು, ಅದಕ್ಕೆ ಗೋರಿಲ್ಲಾ ಸ್ಪೆಷಲ್ ಎಂಟ್ರಿ ಇತ್ತು.
ತುಂಬ ಅಂದರೆ ತುಂಬಾ ವೆರೈಟೀಸ್ ಇತ್ತು. ಚಾಮ್ಸ್ಗೆ ಬಂದಷ್ಟು ಸ್ಪೆಷಲ್ ಎಂಟ್ರಿಗಳು, ಹಾಗೆ ಟೆಕ್ನೋಗೆ ಬಂದಷ್ಟು ಸ್ಪೆಷಲ್ ಎಂಟ್ರಿಗಳು ಅಂತ ಹೇಳಿ ಮಾಡಿದರು. ಸಖತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಮಕ್ಕಳುಗಳು ವರಾಹ ಎಂಟ್ರಿಲಂತೂ ನೋಡ್ಕೊಂಡ್ಬಿಟ್ಟು ಎದ್ರುಕೊಂಡೇ ಬಿಟ್ಟರು. ಎದ್ರುಕೊಂಡು ಡ್ಯಾನ್ಸ್ ಮಾಡೋದನ್ನೇ ಅವ್ರು ನೋಡ್ಕೊಂಡೇ ದೂರ ಮಾಡ್ತಾಯಿದ್ರು. ಹಾಗೆ ರೋಬೋಟ್ ಸ್ಪೆಷಲ್ ಎಂಟ್ರಿ ಇತ್ತು. ಲೇಸರ್ ಮ್ಯಾನ್ ಶೋ ಅಂತ ಹೇಳಿ ಅದನ್ನು ಕೂಡ ಮಾಡಿದರು. ತುಂಬಾ ಅದ್ಭುತವಾಗಿ ಮಾಡಿದರು ಅಂತಲೇ ಹೇಳ್ಬೋದು ನಾರಾಯಣ ಇಟೋಕ್ನೂನಲ್ಲಿ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತಾರಲ್ಲ, ಹಾಗಿತ್ತು. ಹೇಳಿಲ್ವಾ, ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ನೋಡಿ ಈ ಥರ ಇನ್ನೊಂದು ಬಂದಿದ್ದು ನರಸಿಂಹನನ್ನು ಸಮಾಧಾನ ಪಡಿಸೋದಕ್ಕೆ ಅಂತ ಹೇಳಿ. ನರಸಿಂಹಸ್ವಾಮಿಯು ಶರಣಾಗುತ್ತಾರೆ. ಸೊ ನಮಗೂ ಕೂಡ ಒಂದು ಮೊಮೆಂಟೋನ ಕೊಟ್ಟು ಗೌರವ ಸಲ್ಲಿಸೋದ್ರ ಮುಖಾಂತರ ಮಾಡಿದ್ರು. ಬಟ್ ಅದಕ್ಕಿಂತ ನಮ್ಮ ಫೋಟೋಸ್ ಎಲ್ಲ ತೋರಿಸಿ ಮಾಡಬೇಕಿತ್ತು ಆ್ಯಕ್ಚುಲಿ. ಬಟ್ ತುಂಬ ಟೈಮ್ ಆಗೋಗಿತ್ತು, ಎಲ್ಲರೂ ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ನಮಗೂ ಕೂಡ ಬೇಗ ಕೂರಿಸಿ ಮೊಮೆಂಟೋಗಳನ್ನ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಹಾಗೆಯೇ ನಮ್ಮ ಅತ್ತೆನ ಕೂಡ ಕರೆಸ್ಕೊಂಡಿದ್ವಿ. ಯಾಕೆಂದರೆ ಮಕ್ಕಳು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ. 11:30 ಆಗ್ತಿತ್ತು ನಾವು ಬರೋದು. ನನ್ನ ಹಸ್ಬೆಂಡ್ ಕೂಡ ಈ ನಡುವೆ 10 ಗಂಟೆ ಆಗಿತ್ತು ಆಫೀಸಿಂದ ಬರೋದು. ಸೊ ಹಾಗಾಗಿ ಬಂದು ಪಾಪ ಅವರು ನೋಡ್ಕೊಂಡಿದ್ರು. ಮಧ್ಯಾಹ್ನ ಬಂದು ನೋಡಿಕೊಂಡು ರಾತ್ರಿವರೆಗೂ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಅವ್ರಿಗೂ ಅಲ್ಲಿ ಅವ್ರ ಹಸುಗಳು ಅದೆಲ್ಲ ಇಟ್ಕೊಂಡಿದ್ದಾರೆ, ಹಾಗಾಗಿ ಹೋಗಲೇಬೇಕು ಅಂತ ಹೇಳಿ ಹೊರಟೋದ್ರು. ಪಾಪ ನಮ್ಮ ಮಗುನ ನೋಡ್ಕೊಳ್ಳೋದಕ್ಕೋಸ್ಕರನೇ ಅಲ್ಲಿಂದ ಬಂದು ನೋಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೊರಟೋದ್ರು. ಆವಾಗ ಸಾಂಬಾರು ಮಾಡಿಟ್ಟು. ಸೊ ಮತ್ತೆ ನಾಳೆಗೆ ನನಗೆ ಫ್ರೈಡೇ, ಥರ್ಸ್ಡೇ ಆ್ಯನ್ಯುವಲ್ ಫಂಕ್ಷನ್ ನಡೆದಿದ್ದು, ಫ್ರೈಡೇ ರಜಾ ಇತ್ತು. ಸೊ ಆರಾಮಾಗಿ ಬೆಳಗ್ಗೆ ಮಧ್ಯಾಹ್ನ ಅನ್ನ ಮಾಡಿಕೊಂಡು ಮಕ್ಳಿಗೂ ಅದನ್ನೇ ಬಂದ ಮೇಲೂ ಕೂಡ ಅದನ್ನೇ ತಿನ್ನಿಸ್ಕೊಂಡು ಆರಾಮಾಗಿ ಇದ್ಬಿಟ್ಟೆ. ಬಟ್ ಅವ್ರು ಹೋದ್ಮೇಲೆ ನಮ್ಮ ಚಾರ್ವಿ ಏನು ಕೇಳ್ತಾ ಇದ್ದಾಳೆ ಅಂತ ನೀವು ಒಮ್ಮೆ ನೋಡಿ. ಯಾಕೆ ಹೋದ್ರಲ್ಲ ಊರಿಗೆ? ಹೋಗು ನೀನು, ಒಯ್ತೀಯ ಅರಳಳ್ಳಿಗೆ, ಬಿಟ್ಕೊಡ್ತೀನಿ. ಸರಿ ಬಿಡು, ಹೋಗೈ ಸಾಟರ್ಡೆ.